ಈಗ ಕೆಲವರು ಜಿಮ್ಗೆ ಬರುವಂತದ್ದು ಸಾಮಾನ್ಯವಾಗಿ ಒಂದು weight ಗೈನ್ಗೆ ಕೆಲವರು ಅಂಡರ್ ಲಾಸ್ ಇರುವಂತವ್ರು, ಇನ್ ಕೆಲವರು weight ಲಾಸ್ ಬರ್ತಾರೆ, ಇನ್ ಕೆಲವರು weight ಮ್ಯಾನೇಜ್ಮೆಂಟ್ಗೋಸ್ಕರ ಕೆಲವರು ಬರ್ತಾರೆ. ಫಿಟ್ ಅಂಡ್ ಫೈನ್ ಆಗಿದ್ದೀನಿ, ಬಟ್ ಏನಂತಂದ್ರೆ ಸ್ವಲ್ಪ ಆ weight ನ ಹಂಗೆ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಸೊ ಈ ಮೂರು ಕ್ಯಾಟಗರೀಸ್ಗೆ ಏನ್ ಈ ಮೂರು ಕ್ಯಾಟಗರಿ ಜನರು ಇದಾರಲ್ಲ, ಅವ್ರಿಗೆಲ್ಲರಿಗೂ ಒಂದೇ ತರ ಎಕ್ಸರ್ಸೈಸ್ ಇರುತ್ತಾ ಅಥವಾ ಬೇರೆ ಬೇರೆ ತರದ್ ಇರುತ್ತಾ? ಇಟ್ಸ್ ಡಿಪೆಂಡ್. ಅವರು ಅಂದ್ರೆ ಮೂರು ತರ ಬೇರೆ ಕ್ಯಾಟಗರಿ ಇದ್ರು ಅವ್ರು ಎಷ್ಟು ವರ್ಷದಿಂದ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಜಿಮ್ಮೇ ನೋಡಿರಲ್ಲ ಅವರು, ಫುಲ್ ಫ್ರೆಶ್ ಅಂದ್ರೆ ಹೆವಿ ವೆಯ್ಟ್ ಇರ್ತಾರೆ, ಸಣ್ಣ ಆಗ್ಬೇಕು ಅಂತ ಬಿಡ್ತಾರೆ. ಅವ್ರಿಗೆ ಹಿಂಗೆ ಅಂದ್ರೆ ಬೇರೆ ಕಡೆ ಎಲ್ಲಾ ಕಡೆ ನೋಡಿರ್ತಾರೆ, ಜಿಮ್ ಹೋದ್ರೆ ಸಣ್ಣ ಆಗ್ಬಿಡ್ತಾರೆ. ಆ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಸಣ್ಣ ಆಗೋದ್ ಮ್ಯಾಟ್ರೇ ಅಲ್ಲ, ಅದು ತುಂಬಾ ದೂರದ ಮಾತು. ಸಣ್ಣ ಇರೋರಾಗ್ಲಿ ದಪ್ಪ ಇರೋರು ಫಸ್ಟ್ ಎಕ್ಸರ್ಸೈಸ್ ನ ಮಾಡೋದ್ ಕಲಿಬೇಕು, ಬೇಸಿಕ್ ಇಂದ ಮಾಡೋದ್ ಕಲಿಬೇಕು. ಮಾಡಿದ್ರೆ ಆಟೋಮೆಟಿಕಲಿ ಬಾಡಿ ವರ್ಕ್ ಆಗುತ್ತೆ. ಬಟ್ ಟೈಮ್ ಕೊಟ್ಟು ಡೆಡಿಕೇಶನ್ ಇಟ್ಟು ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ಇವಾಗ ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ ಅದನ್ನೇ ತಲೆ ಇಟ್ಕೊಂಡ್ರೆ ಹುಚ್ಚರಾಗಿ ಹೋಯ್ತೀವಿ. ಯಾಕಂದ್ರೆ ಅದೊಂದೇ ಅಲ್ವಲ್ಲ ಕೆಲಸ. ಜಿಮ್ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಏನ್ ಎಕ್ಸರ್ಸೈಸ್ ಮಾಡ್ತೀವಿ ಮತ್ತೆ ಯಾರ ಹತ್ರ ಪ್ರಾಪರ್ ಗೈಡೆನ್ಸ್ ತಗೋತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸುಮ್ನೆ ಜಿಮ್ಗೆ ಜಾಯ್ನ್ ಆಗ್ಬಿಟ್ಟಿದೀನಿ, ಹೊಸ ಬಟ್ಟೆಗಳು ತಗೊಂಡು ಹೊಸ ಶೂಗಳು ತಂದ್ಬಿಡೋದು, ಸುಮ್ನೆ ಫೋಟೋ ತೆಗ್ದು ಹಾಕ್ಬಿಡೋದು. ಅಲ್ಲಿ ಜಿಮ್ಮಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮತ್ತೆ ಜಿಮ್ ಇಂದ ಹೋದ್ಮೇಲೆ ಇವಾಗ ಜಿಮ್ಮಲ್ಲಿ ಒಬ್ಬ ಕೋಚು ಒಂದೂವರೆ ಅವರ್ ನಿಮ್ನ ಕಂಟ್ರೋಲ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ನಿಮ್ನ ನೀವೇ ಕಂಟ್ರೋಲ್ ಮಾಡ್ಬೇಕು. ನಿಮ್ಮ ಬಾಯಿ ಎಷ್ಟು ಕಟ್ತೀರಾ ನಿಮ್ ದೇಹ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಸಿಕ್ಕಿದ ಪಕ್ಕಿ ತಿಂತೀನಿ ಅಂದ್ರೆ ದೇಹನು ಹಾಲು ಉಕ್ತಂಗ್ ಉಕ್ಕುತ್ತೆ ಅಷ್ಟೇ. ಈಗ weight ಗೈನ್ಗೆ ಏನ್ ಪ್ರೋಸೆಸ್ ಎಲ್ಲ ಇರುತ್ತೆ? ಬಿಕಾಸ್ ಯಾಕಂತಂದ್ರೆ ಫುಡ್ ಐಟಮ್ ತಗೋಬೇಕು ಅಂತಂದಾಗ weight ಗೈನ್ ಮಾಡ್ಕೊಳ್ಳೋಂಥವ್ರಿಗೆ ಯಾವ ಫುಡ್ ನ ಸಜೆಸ್ಟ್ ಮಾಡ್ತೀರಾ? ಬಿಫೋರ್ ವರ್ಕೌಟ್ ಏನೆಲ್ಲ ತಗೊಂಡ್ರೆ ಒಳ್ಳೇದು, ಆಫ್ಟರ್ ವರ್ಕೌಟ್ ಏನೆಲ್ಲ ತಗೊಂಡ್ರೆ ಒಳ್ಳೇದು? ಇವಾಗ ನಿಮ್ಗೆ ಮಾರ್ನಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಬ್ಲಾಕ್ ಕಾಫಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಬೇರೆ ಫುಡ್ ಕಂಪೇರ್ ಮಾಡಿದ್ರೆ. ನೈಟ್ ನೀವು ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ ಅಂದ್ರೆ ನೈಟ್ ನಿದ್ದೆ ಬರಲ್ಲ, ಕೆಫಿನ್ ಕೊಡೋದ್ರಿಂದ ನೈಟ್ ನಿದ್ದೆ ಬರಲ್ಲ. ಸೊ ಮಾರ್ನಿಂಗ್ ಅದು ಮತ್ತೆ ಬನಾನಾ, ಎಗ್ ತಿನ್ನೋರ್ಗೆ ಎಗ್ಗು, ಇಷ್ಟು ಬೇಸಿಕ್ ಸಾಕು. ಖಾಲಿ ಹೋಟೆಲ್ ಬಂದ್ ಮಾಡೋದಕ್ಕಿಂತ ಇಷ್ಟು 2 ಬನಾನಾ, ಬ್ಲ್ಯಾಕ್ ಕಾಫಿ, 3 eggs. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 30 minutes ಬಿಫೋರ್. ನೀವು 6 ಗಂಟೆಗೆ ಮಾಡಿ, 7 ಗಂಟೆಗೆ ಮಾಡಿ, 8 ಗಂಟೆಗೆ ಮಾಡಿ, ತಿಂದಿದ ತಕ್ಷಣ ವರ್ಕೌಟ್ ಮಾಡಬಾರ್ದು. ಅದು ಡೈಜೆಷನ್ ಆಗಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಇಲ್ಲ ಅಂದ್ರೆ ಬ್ಲೋಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ದಪ್ಪ ಆಗ್ಬೇಕು ಅನ್ನೋರಿಗೆ ಸ್ವಲ್ಪ ಕರ್ಡ್ ಕೊಡಿ, ಹೆಲ್ತಿ ಮನೇಲಿ ಮಾಡೋ ಮೊಸರು, ಆರ್ಟಿಫಿಷಿಯಲ್ ಅದಲ್ಲ, ಮನೇಲಿ ಮಾಡೋ ಮೊಸರು ಮತ್ತೆ ತುಪ್ಪ, ಡ್ರೈ ಫ್ರೂಟ್ಸ್, ಬನಾನಾ, ಸ್ವೀಟ್ ಪೊಟ್ಯಾಟೊ, ರೈಸ್, ಸುಮಾರಿದೆ ತಿನ್ಬೇಕು. ಡಯಟ್ ಅಂದ್ರೆ ಹೆಂಗೆ ಅಂದ್ರೆ ಎವ್ರಿ ಡೇ ಒಂದೇ ಟೈಮ್ಗೆ ಒಂದೇ ಊಟ ತಿನ್ನೋದನ್ನ ಡಯಟ್ ಅಂತಾರೆ. ಇಷ್ಟ ಬಂದಿದ್ದ ಟೈಮ್ಗೆ ಇಷ್ಟ ಬಂದಿದ್ದ ಊಟ ತಿನ್ನೋದನ್ನ ಡಯಟ್ ಅನ್ನಲ್ಲ. ಸೊ ಅದನ್ನ ಯಾರು ಕನ್ಸಿಸ್ಟೆನ್ಸಿ ಫಾಲೋ ಮಾಡಲ್ಲ, ಹಂಗಾಗಿ ಯಾರು ರಿಸಲ್ಟ್ ಬರಲ್ಲ. ಯಾರು ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ತಾರೆ ಅವ್ರಿಗೆ ರಿಸಲ್ಟ್ ಬರುತ್ತೆ. weight ಗೈನ್ಗೆ ಮೀಲಲ್ಲಿ ಏನೆಲ್ಲ ತಗೋಬೇಕು ಅಂತ? ನೀವು ಯಾವುದೇ ಮೀಲಲ್ಲೂ ನಿಮ್ ಬಾಡಿ ಮ್ಯಾನೇಜ್ಮೆಂಟ್ ಆಗ್ಬೇಕು ಅಂದ್ರೆ ಆ ಮೀಲಲ್ಲಿ ಕಾರ್ಬ್ಸ್, ಪ್ರೋಟೀನ್, ಫೈಬರ್ 3 ಇರಬೇಕು. ಎಷ್ಟಿರ್ಬೇಕು ಅಂದ್ರೆ ನಿಮ್ ಬಾಡಿ ಮೇಲೆ ಡಿಪೆಂಡ್. ನೀವು ದಪ್ಪ ಆಗ್ಬೇಕು ಅಂದ್ರೆ ಸ್ವಲ್ಪ ಕಾರ್ಬ್ಸ್, ಪ್ರೋಟೀನ್ ಜಾಸ್ತಿ ಇರಬೇಕು. ಪ್ರೋಟೀನ್ ಮ್ಯಾಂಡೇಟ್ರಿ ಎನಿ ಮೀಲ್. ಪ್ರೋಟೀನ್ ಅಂದ್ರೆ ಚಿಕನ್, ಮೊಟ್ಟೆ, ಫಿಶ್ ಆ ಥರ. ಫೈಬರ್ ಅಂದ್ರೆ ತರಕಾರಿಗಳು. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ನಿಮ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಪ್ರೋಟೀನ್ ಅಂಡ್ ಫೈಬರ್, ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸ್. ಎಷ್ಟೊಂದು ಜನ ಮಾಡೋ ಮಿಸ್ಟೇಕ್ಸ್ ಅನ್ನು ಕಾರ್ಬ್ಸ್ ಕಟ್ ಡೌನ್ ಮಾಡ್ತಾರೆ, ಅಲ್ಲಿ ವೆಯ್ಟ್ ಲಾಸ್ ಆಗಲ್ಲ, ಬಾಡಿ ವೀಕ್ ಆಗುತ್ತೆ. ವೀಕ್ ಆಗೋದು ಪೇಷಂಟ್ ತರ ಕಾಣಿಸ್ತಾರೆ, ಮೈಯಲ್ಲಿ ಏನೂ ಇರಲ್ಲ. ಅನ್ನ ತಿನ್ನಬೇಕು, ಅನ್ನ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡೋದು ಅವ್ರಿಗಿಂತ ಮೂರ್ಖರು ಇನ್ನೊಬ್ರು ಇಲ್ಲ. weight ಲಾಸ್ಗೂ ಸೇಮ್ ಪ್ರೊಸೀಜರ್ ಅಥವಾ ಬೇರೆ ಬೇರೆ ಅಂತ? ಅದು ವರ್ಕೌಟ್ ಅಲ್ಲಿ ಚೇಂಜ್ ಆಗುತ್ತೆ, ಮತ್ತೆ ಫುಡ್ ರೊಟೀನ್ ಚೇಂಜ್ ಆಗುತ್ತೆ. ಚೇಂಜಸ್ ಆಗುತ್ತೆ. ಆ ಫೈಬರ್ ಲೋಡ್ ಜಾಸ್ತಿ ಲೋಡ್ ಕೊಡ್ಬೇಕು ಅವಾಗ. ಮತ್ತೆ ಕಾರ್ಡಿಯೋ ಎಂಡ್ಯೂರೆನ್ಸ್ ವರ್ಕೌಟ್ ರೊಟೀನ್ ಸ್ವಲ್ಪ ಸ್ಪ್ಲಿಟ್, 3 days ವೇಟ್ ಟ್ರೈನಿಂಗ್, 3 days ಎಂಡ್ಯೂರೆನ್ಸ್, ಅದ್ರ ಜೊತೆ ಕಾರ್ಡಿಯೋ ಆ ತರ. ಅದು ಗ್ರಾಫ್ ಅಲ್ಲಿ ಇನ್ಕ್ರೀಸ್ ಮಾಡಬೇಕು. ಜಿಮ್ಗೆ ಜಾಯ್ನ್ ಆಗ್ಬಿಟ್ಟು ಒಂದೇ ವಾರದಲ್ಲಿ ಎಲ್ಲ ಮಾಡ್ಬಿಡ್ಬೇಕು, ಆಮೇಲೆ ನೆಕ್ಸ್ಟ್ ವಾರ ಬರೋದೇ ಇಲ್ಲ ಅವ್ರು. ಆ ಬಾಡಿ ಪೇನ್, ಒಬ್ಬರು ತುಂಬಾ ಸೆನ್ಸಿಟಿವ್ ಇರ್ತಾರೆ, 3 days ಮಾಡಿದ್ರೆ ಅವ್ರಿಗೆ ಫೀವರ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರನ್ನ ಪ್ರೊಸೆಸ್ ನೋಡ್ಕೊಂಡು ಆ ಗ್ರಾಫ್ ಲೆವೆಲ್ ವರ್ಕೌಟ್ ನ ಇನ್ಕ್ರೀಸ್ ಮಾಡಿದ್ರೆ ಬರುತ್ತೆ. ಬಾಡಿ ವರ್ಕ್ ಹಾಕಿ ನಾವು ಟೈಮ್ ಕೊಡ್ಬೇಕು ಅಷ್ಟೇನೆ. ಆ ತರ weight ಗೈನ್ಗೆ ಮೀಲ್ಸ್ ಆಗಿರ್ಬೋದು ಅಥವಾ ನೀವು ಹೇಳ್ತಿರುವಂತಹ ಫುಡ್ ಜೊತೆಗೆ ಪ್ರೋಟೀನ್ ಪೌಡರ್ ಅನ್ನೋವಂಥದ್ದು ಬರುತ್ತೆ. ಆ ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೆಟರಾ ಅಥವಾ ನ್ಯಾಚುರಲ್ ಆಗಿ ಫುಡ್ ಅಂದ್ರೆ ಪ್ರೋಟೀನ್ ಕೂಡ ನ್ಯಾಚುರಲ್ಲೇ ಹಾಲಿಂದ ಮಾಡೋದು, ವೇಸ್ಟೇಜ್ ಹಾಲಿಂದ ಮಾಡೋದು ಅಷ್ಟು. ಅದ್ ಬಿಟ್ರೆ ಏನೂ ಇಲ್ಲ. 80% ಫುಡ್, 20% ಸಪ್ಲಿಮೆಂಟ್ಸ್ ಹೋಗ್ಬೇಕು. ನೀವು ಕಂಪ್ಲೀಟ್ ಫುಡ್ ಅಲ್ಲೇ ಮಾಡ್ತಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಅದು ಸ್ವಲ್ಪ ಪ್ರೋಟೀನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸ್ವಲ್ಪ ಫಾಸ್ಟ್ ಅಬ್ಸರ್ವ್ ಆಗುತ್ತೆ ಅಷ್ಟೇನೆ. ಇವಾಗ ವರ್ಕೌಟ್ ಮಾಡಿದಾಗ ನಿಮ್ಗೆ ಮಸಲ್ ಟಿಶ್ಯೂ ಬ್ರೇಕ್ ಡೌನ್ ಆಗುತ್ತೆ. 1.5 hour ವರ್ಕೌಟ್ ಮಾಡ್ತೀವಿ, ಒಡೆ ಇರೋ ಎನರ್ಜಿಲಿ
ಎನರ್ಜಿ ಲೆವೆಲ್ ಲೋ ಆಗ್ತಾ ಬರುತ್ತೆ. ಅವಾಗ ನಿಮ್ಗೆ ಬಾಡಿ ಫ್ಯೂಯಲ್ ಬೇಕು, ಅಂದ್ರೆ ಊಟ, ಮಸಲ್ಸ್ಗೆ ಊಟ ಕೊಡಬೇಕು. ಮಸಲ್ಸ್ ಊಟ ಏನು ಅಂದ್ರೆ ಪ್ರೋಟೀನ್. ಯಾಕೆಂದ್ರೆ ಪ್ರತಿಯೊಂದು ಫುಡ್ಗುನು ಅದಕ್ಕೆ ಆದಂತ ಒಂದು ಡೈಜೆಷನ್ ಟೈಮ್ ಇದೆ. 60 minutes, 80 minutes, 30 minutes, ಡ್ರೈ ಫ್ರೂಟ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಅದಕ್ಕೆ ಆದಂತ ಟೈಮಿಂಗ್ಸ್. ಬಟ್ ವೇ ಪ್ರೋಟೀನ್ ನೀರಲ್ಲಿ ತಗೊಳ್ಳೋದ್ರಿಂದ ವಿತಿನ್ 5 to 7 minutes ಅಲ್ಲಿ ಬೇಗ ಡೈಜೆಷನ್ ಆಗುತ್ತೆ ಬಾಡಿಗೆ. ಅವಾಗ ನೀವು ಮಾಡಿರೋ ವರ್ಕೌಟ್ ಬೇಗ ರಿಸಲ್ಟ್ ಬರುತ್ತೆ ಅಷ್ಟೇ. ಅದೊಂದೇ ರೀಸನ್ಗೆ ವೇ ಪ್ರೋಟೀನ್ ತಗೊಳ್ಳೋತರ ಇರುತ್ತೆ. ಇನ್ಯಾವ್ದ್ರಿಂದ ಅಂದ್ರೆ 100ಗೆ 10% ಮಾತ್ರ ಅದ್ರ ಮೇಲೆ ಡಿಪೆಂಡ್ ಆಗಬೇಕು. ಇನ್ 90% ಊಟ. ವರ್ಕೌಟ್ ಕಷ್ಟ ಅನ್ಕೋತಾರೆ. ವರ್ಕೌಟ್ ಆಕ್ಚುಲಿ ಡಯಟ್ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಂಡ್ರೆ ವರ್ಕೌಟ್ ಈಸಿ, ಡಯಟ್ ಮಾಡೋದೇ ಕಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.